ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ. ಸದ್ಯ ರಾಜಕಾರಣದಲ್ಲಿ ಇದೀಗ ಸಿದ್ದರಾಮಯ್ಯನವರು ಕಾಂಪ್ರಮೈಸ್ ರಾಜಕಾರಣ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಎದ್ದಿರುವಂಥದ್ದು. ಇದಕ್ಕೆ ಪೂರಕ ಹಾಗೂ ಪುಷ್ಟಿ ಎಂಬಂತೆ ನಿನ್ನೆ ಪಿರಿಯಾಪಟ್ಟಣದಲ್ಲಿ ಮಾತನಾಡಿದಂಥ ಸಚಿವ ಸತೀಶ್ ಜಾರಕಿಹೊಳಿ ಕಾಂಪ್ರಮೈಸ್ ರಾಜಕಾರಣ ಸದ್ಯದ ಮಟ್ಟಿಗೆ ಅಗತ್ಯ ಇದೆ ಅಂತೇಳಿ ಸಿದ್ದರಾಮಯ್ಯನವ್ರನ್ನ ಕುರಿತು ಹೇಳಿದಂಥ ಮಾತು ಇದೀಗ ಚರ್ಚೆಯಲ್ಲಿ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅಂದ ತಕ್ಷಣ ಗತ್ತು ಗಾಂಭೀರ್ಯ ನೆನಪಾಗುತ್ತೆ. ಗೊಂದಲ ಏನಿಲ್ಲ, ಗೊಂದಲ ಚುನಾವಣೆ ಬಂದಾಗ ಅದು ಸ್ವಾಭಾವಿಕ. ಆ ಥರ ಆಗ್ತದೆ, ಇದು ಒಂದೇ ಅಲ್ಲ, ಎಲ್ಲ ಚುನಾವಣೆ ಈ ರೀತಿ ಆಗ್ತದೆ. ಸರಿ ಮಾಡುವಂಥ ಪ್ರಯತ್ನ ಮುಖಂಡರಿಂದ ಪಕ್ಷದಿಂದ ಹಾಗೆ ಆಗ್ತದೆ. ಹೊಸದೇನಲ್ಲ. ಮುಸ್ಲಿಂ ನಾಯಕರ ಮೇಲೆ ನೋಟಿಸ್ ಕೊಡುವಂಥದ್ದು, ಅವ್ರನ್ನ ತೆಗೆದುಹಾಕುವಂಥದ್ದು ದೊಡ್ಡ ಮಟ್ಟದಲ್ಲಿ ಕ್ರಾಂತಿ ಆಗ್ತಾಯಿದೆ. ಅದೇ ಆಗಬಾರ್ದು ಅಂತ ನಾವೆಲ್ಲ ಕನ್ವಿನ್ಸ್ ಮಾಡ್ತಾ ಇದ್ದೀವಿ. ಆ ರೀತಿ ಆಗಬಾರ್ದು. ಇನ್ನೂ ರಿಸಲ್ಟ್ ಆಗಿಲ್ಲ, ಬಂದ್ಮೇಲೆ ನೋಡೋಣ. ಅವ್ರುಗಳು ಎಲ್ಲ ರಾಹುಲ್ ಗಾಂಧಿ ಪತ್ರ ಬರ್ತಾರೆ. ಅವರು ಎಲ್ಲೆಲ್ಲಿ ಬೇಕೋ ಅಲ್ಲಿ ಹೋಗಿ ಬೆಟ್ಟಾಗಿದ್ದಾರೆ. ನಮಗೆ ಹಿಂಗಾಗುತ್ತೆ, ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ನಾವು ಕೂಡ ಅವ್ರ ಪರವಾಗಿ ಈಗಾಗಲೇ ಹೇಳಿದ್ವಿ ಮುಖಂಡರಿಗೆ. ಸೊ ನೋಡೋಣ, ಈಗ ಸ್ಥಗಿತ ಆಗಿದೆ ಸದ್ಯಕ್ಕೆ, ಮುಂದೆ ನೋಡೋಣ. ಇಲ್ಲ, ಅದು ಗೊತ್ತಿಲ್ಲ ನಮಗೆ. ಆ ಫಂಡ್ ಮಾಡಿದಾರೋ ಅವ್ರು ವಿರೋಧ ಮಾಡಿದಾರೋ ಅದು ಇನ್ನೂ ಗೊತ್ತಿಲ್ಲ. ಸೊ ಟು ಅರ್ಲಿ ಅಂತ ಅಷ್ಟೇ ನಮ್ಮದು. ವೇಟ್ ಮಾಡೋಣ. ಅದು ಹೇಳಲಿಕ್ಕಾಗಲ್ಲ, ಆಗಿದೆ ಅಂತ ಹೇಳಕ್ಕೆ, ಇಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಕಾದು ನೋಡ್ಬೇಕಷ್ಟೇ. ಬೇಕೇ ಬೇಕಲ್ಲ, ಎಲ್ಲ ಕಡೆ ಸ್ಟ್ರಿಕ್ಟಾಗಿ ಹೋಗ್ಲಿಕ್ಕೆ ಆಗೋಲ್ಲ. ಅದು ಸರಿ, ಕಾಂಪ್ರಮೈಸ್ ಅವಶ್ಯಕತೆ ಇರ್ತದೆ ರಾಜಕಾರಣ. ಅದು ಗೊತ್ತಿಲ್ಲ, ನೋಡೋಣ. ಈಗೂ ಸ್ಟ್ರಿಕ್ಟ್ ಆಗಿದ್ದಾರೆ ಅವರು. 2008ರಲ್ಲಿ ಬಿಜೆಪಿ ಸರ್ಕಾರ ಫಾರ್ಮ್ ಆದ ನಂತರ ವಿರೋಧ ಪಕ್ಷದಲ್ಲಿದ್ದಂಥ ಸಿಎಂ ಸಿದ್ದರಾಮಯ್ಯನವರು ಗುಟ್ಟು ಹಾಕಿದ್ರು, ಗರ್ಜನೆಯನ್ನ ಮಾಡಿದ್ರು. ಪ್ರತಿಪಕ್ಷ ಅಂದ್ರೆ ತಾವು ಪ್ರತಿಪಕ್ಷ ನಾಯಕರಾಗಿ ಆಡಳಿತ ಪಕ್ಷಕ್ಕೆ ಸಾಕಷ್ಟು ಚಾಟಿಯನ್ನ ಕೂಡ ಬೀಸಿದ್ರು. ಅಲ್ಲದೆ ನಾನು ಸಿಎಂ ಆಗಲೇಬೇಕು, ಐ ವಾಂಟ್ ಟು ಬಿಕಮ್ ಎ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಏನು ಕೈಯನ್ನ ತೋಳ್ಬಳವನ್ನ ತಟ್ಟಿ ಹೇಳಿದಂಥ ಸಿಎಂ ಸಿದ್ದರಾಮಯ್ಯನವರು ಇದೀಗ ರಾಜಕೀಯ ಪಟ್ಟುಗಳನ್ನ ಬದಿಗೊತ್ತಿ ಕಾಂಪ್ರಮೈಸ್ ರಾಜಕಾರಣ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಸದ್ಯಕ್ಕೆ ಎದ್ದಿರುವಂಥದ್ದು. ಯಾಕಂತ ಹೇಳಿದ್ರೆ ಒಂದಷ್ಟು ರಾಜ್ಯ ರಾಜಕಾರಣದಲ್ಲಿ ಬೆಳವಣಿಗೆಗಳು ಆಗ್ತಾ ಇದೆ. ದಾವಣಗೆರೆಯ ಬೈ ಎಲೆಕ್ಷನ್ ವಿಚಾರವಾಗಿ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು. ಈಗಾಗಲೇ ಎಮ್ಎಲ್ಸಿ ಜಬ್ಬರ್ ಅವ್ರನ್ನ ರಾಜೀನಾಮೆಯನ್ನ ಪಡ್ಕೊಳ್ಳಲಾಗಿದೆ. ಇದರ ಕುರಿತಂತೂ ಸಾಕಷ್ಟು ಊಹಾಪೋಹಗಳು ಎದ್ದಿರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ತಮ್ಮ ಆಪ್ತರನ್ನ ರಕ್ಷಿಸ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಹಿಂದೆ ಸಚಿವ ರಾಜಣ್ಣ ಅವರು ಸಹ ರಾಜೀನಾಮೆಯನ್ನ ಕೊಟ್ಟು ಆ ಬಳಿಕ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ರು. ಇದೀಗ ರಾಜಣ್ಣ ಅವರು ಸಹ ಸಿಎಂ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಸಾಫ್ಟ್ ಆಗಿದ್ದಾರೆ ಎನ್ನುವ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಯಾರು ಸಿಎಂ ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕಿದ್ರ ಅನ್ನುವಂಥ ಪ್ರಶ್ನೆಯನ್ನು ಸಹ ಅವರು ಮಾಡ್ತಾ ಇರುವಂತದ್ದು. ಇದಕ್ಕೆ ಪೂರಕ ಎಂಬಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಡ್ತಾ ಇಲ್ಲ. ಹಿಂದೆ ಪಟ್ಟಿಗೆ ಪಟ್ಟು ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಇರ್ಬೋದು, ಯಡಿಯೂರಪ್ಪನವರು ಇರ್ಬೋದು, ಎಲ್ರಿಗೂ ಸಹ ಪಕ್ಷದ ಹೊರಗೆ ಹಾಗೂ ಪಕ್ಷದ ಒಳಗೆ ಎಲ್ರಿಗೂ ಸಹ ಟಾಂಗನ್ನ ಕೊಡ್ತಿದ್ದಂಥ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ 2013ರಿಂದ 2018ವರೆಗಿದ್ದಂಥ ಆ ಒಂದು ರೀತಿಯ ಗತ್ತು ಕಾಣಿಸ್ತಾ ಇಲ್ಲ, ಆ ಒಂದು ರೀತಿಯ ಆಡಳಿತ ಸಹ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಅವರ ಪಕ್ಷದ ಸ್ವಪಕ್ಷದ ನಾಯಕರ ಇರ್ಬೋದು ಹಾಗೂ ಅವರ ಆತ್ಮೀಯ ವಲಯದಲ್ಲೇ ಕೇಳಿ ಬರ್ತಾ ಇರುವಂತಹ ಮಾತುಗಳು. ಇದರ ಹಿಂದೆ ಸಾಕಷ್ಟು ಒಂದು ರೀತಿಯ ಯೋಜನೆಗಳು ಇದೆ ಅಂತ ಈಗ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಅದಕ್ಕೆ ಪ್ರಮುಖ ಕಾರಣ ಈಗಾಗಲೇ ರಾಜಕೀಯ ಸಂಧ್ಯಾ ಕಾಲದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಪುತ್ರ ಯತೀಂದ್ರ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಮಟ್ಟದ ಹುದ್ದೆಯನ್ನು ಕೊಡಿಸಬೇಕು ಅಂತೇಳಿ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದರ ಬದಲಾಗಿಯೇ ಅವರು ಸಾಫ್ಟ್ ಆಗಿ ಅಂದ್ರೆ ದಾಳವನ್ನ ಉರುಳಿಸ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದು 2.5 ವರ್ಷಗಳು ಕಳೆದೇ ಹೋಗಿದೆ. 3 ವರ್ಷದತ್ತ ಈಗ ಆಲ್ರೆಡಿ ಕಾಲನ್ನ ಇಟ್ಟಿದ್ದಾರೆ. ಈ ನಡುವೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತೇಳಿ ಅವರ ಆಪ್ತರು ಶಾಸಕರು ಈಗಾಗಲೇ ಭರ್ಜರಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇಲ್ಲ ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿರಬೇಕು ಅಂತೇಳಿ ಸಿದ್ದರಾಮಯ್ಯನವರ ಪರವಾಗಿ ಒಂದಷ್ಟನ್ನ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಎಲ್ಲವನ್ನು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತೇಳಿ ಖರ್ಗೆ ಅವರು ಹೇಳ್ತಾ ಇರುವಂತದ್ದು. ಇದೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಒಂದು ವೇಳೆ 5 ವರ್ಷ ಅವ್ರನ್ನೇ ಸಿಎಂ ಆಗಿ ಮಾಡಿದ್ರೆ ಅಂದ್ರೆ ಸಿಎಂ ಆಗಿ ನೀವೇ ಮುಂದುವರಿಯಿರಿ ಅಂತ ಹೇಳುತ್ತಾ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವ್ರನ್ನ ಹೈಕಮಾಂಡ್ ಕೆಳಗಿಳಿಸಿದ್ರೆ ಪುತ್ರ ಯತೀಂದ್ರ ಅವ್ರನ್ನ DCM ಮಾಡಿ ಪಕ್ಷದಲ್ಲಿ ಒಂದು ದೊಡ್ಡ ಹುದ್ದೆನ ಕೊಡಿಸ್ಬೇಕು ಅಂತೇಳಿ ಈಗಾಗಲೇ ಅವರ ಆತ್ಮೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಚರ್ಚೆ. ಅದಕ್ಕಾಗಿಯೇ ಸಿಎಂ ಸಿದ್ದರಾಮಯ್ಯನವರು ಒಂದಷ್ಟು ಸಾಫ್ಟ್ ಆಗಿದ್ದಾರೆ, ಕಾಂಪ್ರಮೈಸ್ ರಾಜಕಾರಣ ಮಾಡ್ತಾ ಇದ್ದಾರೆ, ರಗಡ್ ಆಗಿ ಅವರು ಯಾವುದಕ್ಕೂ ಕೂಡ ಮಾಡ್ತಾ ಇಲ್ಲ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಈಗಾಗಲೇ ಮೈಸೂರು, ಚಾಮರಾಜನಗರ 2 ದಿನಗಳ ಕಾಲ ಪ್ರವಾಸವನ್ನ ಏನು ಮಾಡಿದ್ರು. ಇಲ್ಲಿ ಕಾಂಗ್ರೆಸ್ನ ಶಾಸಕರು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲರಿಗೂ ಕೂಡ ಹೆಚ್ಚು ಅನುದಾನವನ್ನ ಕೊಟ್ಟು ಮುಂದಿನ ದಿನಗಳಲ್ಲೂ ಸಹ ನನ್ನ ಬೆನ್ನಿಗೆ ನಿಂತಂತೆ ಪುತ್ರ ಯತೀಂದ್ರ ಬೆನ್ನಿಗೂ ಕೂಡ ಶಾಸಕರು ನಿಂತ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ತಯಾರಿಯನ್ನ ಮಾಡ್ತಿದ್ದಾರೆ ಅನ್ನುವಂಥ ಚರ್ಚೆಗಳು
ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಇದರ ಜೊತೆಗೇನೆ ಒಂದು ವೇಳೆ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಯತೀಂದ್ರ ಅವ್ರನ್ನು ಕೂಡ DCM ಮಾಡಬಹುದು ಅನ್ನುವ ಲೆಕ್ಕಾಚಾರ. ಯಾಕೆಂದ್ರೆ ಕುರುಬ ಜನಾಂಗ ಬೆನ್ನಿಗಿದೆ, ಅಲ್ಲದೆ ಅಲ್ಪಸಂಖ್ಯಾತರು ದಲಿತ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗಿರುವಂತದ್ದು. ಹೇಳಿ ಕೇಳಿ ಸಿದ್ದರಾಮಯ್ಯ ಅವ್ರನ್ನ ಅಹಿಂದ ನಾಯಕರು ಅಂತ ಈಗಾಗಲೇ ರಾಜ್ಯದಲ್ಲೆಲ್ಲವೂ ಮನೆ ಮಾತಾಗಿರುವಂತದ್ದು. ಇವೆಲ್ಲವನ್ನು ಕೂಡ ಸಿದ್ದರಾಮಯ್ಯನವರು ಜೊತೆಯಲ್ಲಿ ಇಟ್ಕೊಂಡು ಪುತ್ರನಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದೊಳ್ಳೆ ಉನ್ನತ ಸ್ಥಾನಮಾನವನ್ನು ಕೊಡುವುದರ ಮುಖೇನ ತನ್ನ ರಾಜಕೀಯ ಸಂಧ್ಯಾಕಾಲದ ಬಳಿಕ ಪುತ್ರನ ರಾಜಕೀಯದಲ್ಲಿ ಆಕ್ಟಿವ್ ಆಗಿರಿಸಬೇಕು ಅಂತೇಳಿ ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ರಾಜಣ್ಣ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಗಳಿಂದ ಸಿದ್ದರಾಮಯ್ಯನವರಿಗೆ ಕಾಂಪ್ರಮೈಸ್ ರಾಜಕಾರಣ ಅಗತ್ಯ ಅನ್ನುವ ಮಾತುಗಳು ಇದು ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯ ಹೊಸ ಚರ್ಚೆಗಳು ಹುಟ್ಟು ಹಾಕೋದಕ್ಕೆ ಹಾಗೂ ಪುತ್ರ ಈ ಹಿಂದೆ BS ಯಡಿಯೂರಪ್ಪನವರು ಸಹ ಅಧಿಕಾರದಿಂದ ಕೆಳಗಿಳುವಂತಹ ಸಂದರ್ಭದಲ್ಲಿ ಅನೇಕ ಚರ್ಚೆಗಳಾದವು. ಪುತ್ರನಿಗೆ ಒಳ್ಳೆಯ ಸ್ಥಾನಮಾನಗಳನ್ನ ಕೊಡುವ ನಿಟ್ಟಿನಲ್ಲಿ ಯಡಿಯೂರಪ್ಪ ಅವರು ಸಹ ಸಾಫ್ಟ್ ಆಗಿದ್ರು ಅನ್ನುವ ಮಾತುಗಳು ಕೇಳಿ ಬಂದ್ರು. ಈಗ ಅದೇ ನಿಟ್ಟಿನಲ್ಲಿ ತಮ್ಮ ಪುತ್ರನಿಗೆ ಮುಂದಿನ ರಾಜಕೀಯ ಭವಿಷ್ಯಕ್ಕಾಗಿ ಸಿದ್ದರಾಮಯ್ಯನವರು ಕೂಡ ಸಾಫ್ಟ್ ಆಗಿ ಕಾಂಪ್ರಮೈಸ್ ರಾಜಕಾರಣ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳು ಸದ್ಯ ಚರ್ಚೆಯಲ್ಲಿರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.